ನೋಡಿ, ಬೆಂಗಳೂರಿನಲ್ಲೇ ನಾನು ಒಬ್ಬ ನಾಗಸಾಧುನ ಭೇಟಿಯಾಗಿದ್ದೆ. ಇಲ್ಲಿ ಕಾವ್ಯ ಹಾಕೊಂಡು ಸಾಮಾನ್ಯರಂತ ಇದ್ರು. ಅವರು ಇಡೀ ದಿನದಲ್ಲಿ ಎರಡನ್ನೇ ಉಪಯೋಗಿಸ್ತಾ ಇದ್ದದ್ದು. ಏನು ಅಂದರೆ, ಆಗಾಗ ಟೀ, ಅವ್ರು ತುಂಬ ಟೀನ ಇಷ್ಟಪಡ್ತಾರೆ, ಎಲ್ಲ ನಾಗು ಸಾಧುಗಳು ಟೀನ ಇಷ್ಟಪಡ್ತಾರೆ. ಇನ್ನೊಂದು ಸಿಗರೇಟ್. ಅವ್ರು ಊಟ ಇಲ್ಲ, ಎಂಥದ್ದು ಇಲ್ಲ. ನೀವು ಯಾವಾಗ ಟೀ ಕೊಟ್ಟರು ಕುಡಿತಾರೆ. ಟೀ ಜೊತೆಗೆ ಒಂದು ಸಿಗರೇಟ್ ಸೇದಿದ್ರೆ ಇಡೀ ದಿನದ ಊಟ ಮುಗಿದು ಹೋಯ್ತು. ಈಗ ಎಷ್ಟು ವಾರಗಳು, 10 ದಿನ 15 ದಿನಗಳು ಅವರು ಊಟ ತಿಂಡಿ ಇಲ್ಲದೆ ನೀರನ್ನು ಕುಡಿಯದೆ ಬದುಕ್ತಾರೆ. ಇದೆಲ್ಲ ಹೇಗೆ? ಯೋಗದಿಂದ ಗುರುಗಳೇ? ಅವ್ರು ಎಲ್ಲರೂ ಕೂಡ ನಾನು ಮೊದಲೇ ಹೇಳಿದಾಗ ಹಠಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಯೋಗ ಸಾಧನೆಯನ್ನು ಪ್ರಾರಂಭಿಕ ಹಂತದಲ್ಲಂತೂ ಪ್ರತಿಯೊಬ್ಬ ನಾಗ ಸಾಧು ನೀವು ನೋಡಿರ್ತೀರಿ, ಕಾಲನ್ನು ಮೇಲೆ ಹಾಕೊಳ್ಳೋದಿರ್ಬೋದು, ಬೇರೆ ಬೇರೆ ಥರದ ಸಾಧನೆಗಳಲ್ಲಿ ಅವರು ತೊಡಗ್ತಾರೆ. ಅಂದರೆ ದೇಹವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾರೆ. ನಾವು ದೇಹ ಈಗ ನಮ್ಮ ಇಂದ್ರಿಯ ಸುಖಕ್ಕಾಗಿ ಮೀಸಲಿಟ್ಬಿಟ್ಟಿದ್ದೀವಿ ದೇಹವನ್ನು, ಭೋಗ ದೇಹ. ಈಗ ಅವರು ಸಾಧನಾ ಶರೀರ, ಅವ್ರದ್ದು ತುಂಬ ಜನದ್ದು ಭೋಗ ಶರೀರ. ಆದರೆ ನಾಗ ಸಾಧುಗಳದು ಸಾಧನಾ ಶರೀರ. ಅವರಿಗೆ ಹೇಗೆ ಬೇಕೋ ಹಾಗೆ ದೇಹವನ್ನು ಇಟ್ಕೊಳ್ಳೋದಕ್ಕೆ. ನೀವು ನೋಡಿ, ಈಗ ಪ್ರಯಾಗರಾಜ ಇರ್ಬೋದು ಅಥವಾ ನೀವು ಹರಿದ್ವಾರ ಇರ್ಬೋದು, ನೀವು ಎಲ್ಲೇ ಹೋಗಿ ಕೊರೆಯುವಂಥ ಚಳಿ. ನೀವು 2 ಸ್ವೆಟರ್ ಹಾಕಬೇಕು, ಟೋಪಿ ಹಾಕಬೇಕು, ಗ್ಲೌಸ್ ಹಾಕಬೇಕು, ಒಳಗೆ ಥರ್ಮಲ್ ಹಾಕಬೇಕು, ಅಷ್ಟಾದರೂ ಚಳಿ ಆಗ್ತದೆ. ಆದರೆ ಆ ಚಳಿನಲ್ಲಿ ಮಧ್ಯರಾತ್ರಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆ 3:15 ಸಮಯದಲ್ಲಿ ಲಂಗೋಟಿಯೂ ಇಲ್ಲದೆ ಗಂಗಾ ನದಿಗೆ ಇಳಿತಾರೆ. ಆ ಚಳಿಯಲ್ಲಿ ನಾವೆಲ್ಲ ನಡುಗ್ತೀರಿ ಸಾಮಾನ್ಯರು ಕೂಡ. ಆದರೆ ಆ ನಾಗ ಸಾಧುಗಳು ನೀವು ನಡುಗೋದು ನೋಡೋದೇ ಇಲ್ಲ. ಸ್ವಲ್ಪ ಸಾಧನೆ ಮಾಡಿರುವಂಥ ಹೊಸಬ್ರಿಗಾದರೆ ಸ್ವಲ್ಪ ಈಗ ಇನ್ನೂ ಎಂಟ್ರಿ ಲೆವೆಲಲ್ಲಿ ಇರ್ತಾರೆ, ಸಾಧನೆ ಮಾಡಬೇಕು. ಆದರೆ ಸಾಧನೆ ಮಾಡಿರುವಂಥ ನಾಗ ಸಾಧು ನಡುಗುವುದೇ ಇಲ್ಲ. ಮತ್ತು ನೀವು ಅಲ್ಲೆಲ್ಲ ನೋಡಿದರೆ ದುನಿ ಹಾಕ್ಕೊಂಡು ಕೂತಿರ್ತಾರೆ. ಅದೇ ದುನಿಯ ಭಸ್ಮವನ್ನು ಹಾಕ್ಕೊಂಡು ಒಂದು ಲಂಗೋಟಿ ಹಾಕ್ಕೊಂಡು ಕೂತಿರ್ತಾರೆ. ಅವರಿಗೆ ಚಳಿ ಅನ್ನೋದು ಅಂದರೆ ದೇಹದ ಮೇಲೆ ಅಂತಹ ಹಿಡಿತ. ನಾಗ ಸಾಧುಗಳು ಇದನ್ನು ಬಳಸ್ತಾರೆ, ಕಾರು ಬಳಸ್ತಾರೆ, ವಾಚ್ ಬಳಸ್ತಾರೆ, ಚಿನ್ನ ಬಳಸ್ತಾರೆ. ಅದನ್ನು ಮಾತ್ರ ನೋಡಬಾರ್ದು. ಅವರ ಒಂದು ಅದು ಕೂಡ ನನಗೆ ಕಸಕ್ಕೆ ಸಮಾನ ಅನ್ನೋ ರೀತಿಯಲ್ಲೇ ನೋಡ್ತಾ ಇರ್ತಾರೆ. ಅದನ್ನೇನೋ ವಿಶೇಷವಾದ ತಲೆ ಮೇಲೆ ಹೊತ್ಕೊಂಡಿರಲ್ಲ, ಮನಸ್ಸಲ್ಲಿ ಇಟ್ಕೊಂಡಿರಲ್ಲ ಸಾಮಾನ್ಯರ ರೀತಿ. ಬೇಡ ಅಂದದ್ದೇನು ಅದನ್ನು ತೆಗೆದು ಹಾಕಿ ಈಗ ಬರೀ ಕೊಂಪಿನವನ್ನೇ ಹೆಸೆದು ಚಳಿಯಲ್ಲೂ ನಗ್ನವಾಗಿ ಗಂಟೆಗಟ್ಟಲೆ ಕುತ್ಕೊಳ್ಳುವಂಥ ತಾಕತ್ತು, ಕ್ಷಮತೆ ಅವರಿಗಿದೆ.